ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ರೇಖಾ ಹಾಸನ. ಇನ್ನೇನು ಯುದ್ಧ ಶುರುವಾಗೇ ಹೋಯಿತು. ಸೇನೆಯ ರಣಕಹಳೆ. ಪಾಕಿಸ್ತಾನದ ವಿರುದ್ಧ ಯುದ್ಧ ಯಾವಾಗ, ಯುದ್ಧ ಹೇಗಿರುತ್ತೆ ಎನ್ನುವಂತಹ ಹಲವು ಬಗೆಯ ನೂರಾರು ಥಂಬ್ನೈಲ್ ಹೆಡ್ಲೈನ್ಗಳು ಕಳೆದ 15 ದಿನಗಳಿಂದ ಸುದ್ದಿ ಮಾಧ್ಯಮಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿವೆ. ಅದರಲ್ಲೂ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳು ಎಂದು ಗುರುತಿಸಲಾದ 9 ಸ್ಥಳಗಳ ಮೇಲೆ ಭಾರತವು ಆಪರೇಷನ್ ಸಿಂಧೂರ ನಡೆಸಿದ ಮೇಲಂತೂ ಯುದ್ಧ ನಡೆಯುತ್ತೆ ಅಂತ ಗೋಧಿ ಮಾಧ್ಯಮಗಳು ಚೀರಾಡ್ತಿವೆ. ಯುದ್ಧದ ನೆಲದಲ್ಲೇ ನಿಂತಂತೆ ಬ್ಯಾಕ್ಗ್ರೌಂಡ್ ಎಡಿಟ್ ಮಾಡಿ ಸ್ಟುಡಿಯೋದಲ್ಲಿ ರಣರಂಗದ ದೃಶ್ಯ ನಿರ್ಮಿಸಿ ಯುದ್ಧವನ್ನು ವೈಭವೀಕರಿಸ್ತವೆ. ಅಷ್ಟೇ ಅಲ್ಲ, ಪ್ರಚೋದಿಸುತ್ತಿವೆ ಕೂಡ. ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಸ್ಥಳೀಯರು, ಪ್ರವಾಸಿಗರು ಸೇರಿ 28 ಮಂದಿಯನ್ನು ಭಯೋತ್ಪಾದಕರು ಹತ್ಯೆಗೈದಿದ್ದಾರೆ. ಕ್ರೌರ್ಯ ಮೆರೆದ ಭಯೋತ್ಪಾದಕರ ವಿರುದ್ಧ ಭಾರತ ಪ್ರತಿದಾಳಿ ಮಾಡಿದೆ. ಕೆಲವು ಭಯೋತ್ಪಾದಕ ನೆಲೆಗಳನ್ನು ಧ್ವಂಸಗೊಳಿಸಿದೆ. ಭಾರತೀಯ ಸೇನೆಯ ಕಾರ್ಯಾಚರಣೆ ಮತ್ತು ಕೇಂದ್ರ ಸರ್ಕಾರದ ಪ್ರಬುದ್ಧ ನಡೆಗೆ ದೇಶಾದ್ಯಂತ ಬೆಂಬಲ ವ್ಯಕ್ತವಾಗ್ತಿದೆ. ಭಾರತದ ರಾಜಕೀಯ ಪಕ್ಷಗಳು ಕೂಡ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಬೆಂಬಲಿಸುವುದಾಗಿ ಘೋಷಿಸಿವೆ. ಭಾರತೀಯ ಸೇನೆಯೊಂದಿಗೆ ನಾವಿದ್ದೇವೆಂದು ಭಾರತೀಯರು ಕೂಡ ಹೇಳ್ತಿದ್ದಾರೆ. ಆದಾಗ್ಯೂ ಯುದ್ಧ ಬೇಡ, ಭಯೋತ್ಪಾದಕರ ನಿಗ್ರಹವಾಗಲಿ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಲಿ ಎಂದು ಭಾರತೀಯ ನಾಗರಿಕರು ಹೇಳ್ತಿದ್ದಾರೆ. ಅಂತಾರಾಷ್ಟ್ರೀಯವಾಗಿಯೂ ಶಾಂತಿ ಕಾಪಾಡಲು ಕರೆಗಳು ಬರ್ತಿವೆ. ಸಂಯಮ ಕಾಯ್ದುಕೊಳ್ಳುವಂತೆ ಉಭಯ ರಾಷ್ಟ್ರಗಳನ್ನು ವಿಶ್ವಸಂಸ್ಥೆ ಒತ್ತಾಯಿಸುತ್ತಿದೆ. ಬಿಕ್ಕಟ್ಟು ಶೀಘ್ರವೇ ಕೊನೆಗೊಳ್ಳುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಹಲವು ರಾಷ್ಟ್ರಗಳು ಶಾಂತಿಗೆ ಕರೆ ಕೊಟ್ಟಿವೆ. ಆದರೆ ಭಾರತೀಯ ಮಾಧ್ಯಮಗಳು ಮಾತ್ರ ಯುದ್ಧ ನಡೆದೇ ತೀರಬೇಕೆಂದು ಹಠಕ್ಕೆ ಬಿದ್ದಂತೆ ವರ್ತಿಸ್ತಿವೆ, ಯುದ್ಧವನ್ನು ಬಯಸ್ತಿವೆ. ಇದೇ ವೇಳೆ ಚಕ್ರವರ್ತಿ ಸೂಲಿಬೆಲೆಯಂತಹ ಅರೆಬೆಂದ ಸುಳ್ಳು ಭಾಷಣಕಾರರು ಪಾಕಿಸ್ತಾನ ಬೆಂಗಳೂರಿನ ಮೇಲೂ ದಾಳಿ ಮಾಡಬಹುದು, ಬೆಂಗಳೂರು ಕೂಡ ಅಪಾಯದಲ್ಲಿದೆ ಎನ್ನುವಂತಹ ಹೇಳಿಕೆಗಳನ್ನು ನೀಡುವ ಮೂಲಕ ಜನರನ್ನು ಭಯ, ಆತಂಕಕ್ಕೆ ದೂಡ್ತಿದ್ದಾರೆ. ಅಂತಹವರ ಬಾಯಿಗೆ ಮೈಕ್ ಹಿಡಿದು ಮಾಧ್ಯಮಗಳು ಭಯವನ್ನು ಮತ್ತಷ್ಟು ಹರಡಲು ಯತ್ನಿಸ್ತಿವೆ. ಜೊತೆಗೆ ಮುಸ್ಲಿಮರ ವಿರುದ್ಧ ಕೋಮು ದ್ವೇಷವನ್ನು ಪ್ರಚೋದಿಸುವ ಯತ್ನವನ್ನು ಮುಂದುವರೆಸಿವೆ. ಆದಾಗ್ಯೂ ಕೇಂದ್ರ ಸರ್ಕಾರವು ತನ್ನ ನಡೆಯಲ್ಲಿ ಪ್ರಬುದ್ಧತೆಯನ್ನು ತೋರಿಸುತ್ತಿದೆ. ಆಪರೇಷನ್ ಸಿಂಧೂರ ದಾಳಿಯ ಕುರಿತು ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಕರ್ನಲ್ ಸೋಫಿಯಾ ಖುರೇಶಿ ಹಾಗೂ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಭಾಗಿಯಾಗಿದ್ದರು. ವಿಶೇಷವೆಂದರೆ ಈ ಮೂವರು ವಿಭಿನ್ನ ಹಿಂದೂ, ಮುಸ್ಲಿಂ ಹಾಗೂ ಸಿಖ್ ಸಮುದಾಯದವರು. ಈ ಮೂವರ ಮೂಲಕ ಪತ್ರಿಕಾಗೋಷ್ಠಿ ನಡೆಸಿದ ಸರ್ಕಾರ ತನ್ನ ಕೋಮುವಾದಿ ಚಾಳಿಯನ್ನು ತಾತ್ಕಾಲಿಕವಾಗಿ ಆದರೂ ಹೊರಗಿಟ್ಟಿತ್ತು. ಇಸ್ಲಾಂ ಧರ್ಮಕ್ಕೆ ಸೇರಿದ ಸೇನಾಧಿಕಾರಿ ಸೋಫಿಯಾ ಅವರನ್ನು ಮಾಧ್ಯಮಗೋಷ್ಠಿಯಲ್ಲಿ ಪ್ರಸ್ತುತಪಡಿಸಿದ್ದು ದೇಶದ ಮತ್ತು ಸೇನೆಯ ಧರ್ಮನಿರಪೇಕ್ಷತೆಗೆ ಸಾಕ್ಷಿಯಾಗಿದೆ. ವಿದೇಶಾಂಗ ಕಾರ್ಯದರ್ಶಿ ಮತ್ತು ಇಬ್ಬರು ಸೇನಾ ಅಧಿಕಾರಿಗಳು ಯಾವುದೇ ನಾಟಕೀಯತೆ ಇಲ್ಲದೆ, ಉದ್ವೇಗ ವಿಜೃಂಭಣೆ ಇಲ್ಲದೆ, ಶಾಂತವಾಗಿ, ನಿರುದ್ವಿಗ್ನವಾಗಿ, ನಿರ್ಭಾವುಕತೆಯಿಂದ ಮತ್ತು ಅತ್ಯಂತ ಸಂಯಮದಿಂದ ವಿವರಗಳನ್ನು ನೀಡಿದ್ದಾರೆ. ಜೊತೆಗೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದ ಭಯೋತ್ಪಾದಕರ ನೆಲೆಗಳಿಗೆ ಸೀಮಿತವಾಗಿತ್ತು. ಮಿಲಿಟರಿ ಮತ್ತು ನಾಗರಿಕ ನೆಲೆಗಳ ಮೇಲೆ ಕಾರ್ಯಾಚರಣೆ ನಡೆದಿಲ್ಲ ಎಂಬುದನ್ನು ಒತ್ತಿ ಹೇಳಿದ್ದಾರೆ. ಆದರೂ ಒಳಗೆ ನುಗ್ಗಿ ಪಾಕಿಸ್ತಾನವನ್ನು ಹೊಡೆಯಲಾಗಿದೆ ಎಂದು ಗೋಧಿ ಮೀಡಿಯಾಗಳು ಅಬ್ಬರಿಸಿವೆ. ಸಂಘರ್ಷದ ಸಮಯದಲ್ಲಿ ಮೋದಿ ಸರ್ಕಾರವೇ ಕೋಮುವಾದಿ ಧೋರಣೆಯನ್ನು ಹೊರಗಿಟ್ಟರು. ಬಿಜೆಪಿ ಬೆಂಬಲಿಗರು, ಮೋದಿ ಭಕ್ತರು ಹಾಗೂ ಗೋಧಿ ಮೀಡಿಯಾಗಳು ಮಾತ್ರ ಕೋಮು ದ್ವೇಷವನ್ನು ಬದಿಗಿಡುತ್ತಿಲ್ಲ. ಸಂಘರ್ಷದ ವರದಿಗಳೊಳಗೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಕೋಮು ದ್ವೇಷವನ್ನು ತುರುಕ್ತಿವೆ. ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಯಶಸ್ಸನ್ನು ಸರ್ಕಾರವೇ ತನ್ನ ಸಾಧನೆ ಎಂದು ಹೇಳಿಕೊಳ್ಳದೇ ಇರುವ ಸಂದರ್ಭದಲ್ಲಿ ಮೋದಿ ಭಕ್ತರು ಮೋದಿಯವರನ್ನು ಮತ್ತೆ ಆರಾಧಿಸುತ್ತಿದ್ದಾರೆ. ಮೋದಿಯಿಂದಲೇ ಕಾರ್ಯಾಚರಣೆ ನಡೆದಿದ್ದು ಎಂದು ಬಣ್ಣಿಸ್ತಿದ್ದಾರೆ, ಸಂಭ್ರಮಿಸುತ್ತಿದ್ದಾರೆ. ಸೇನೆಯ ಶ್ರಮ, ತಂತ್ರ, ಕಾರ್ಯಾಚರಣೆಯ ಶ್ರೇಯಸ್ಸನ್ನು ಮೋದಿಯವರ ಮುಡಿಗೇರಿಸಲು ಹವಣಿಸ್ತಿದ್ದಾರೆ. ಮೋದಿಯವರನ್ನು ಸಂಭ್ರಮಿಸುವ ಮತ್ತು ಮೋದಿ ಯುದ್ಧ ನಡೆಸ್ತಾರೆ ಎಂಬ 100-100 ಪೋಸ್ಟರ್ಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿವೆ. ಪೆಹಲ್ಗಾಮ್ನಲ್ಲಿ ಜೀವತೆತ್ತ 28 ಮಂದಿಯ ಹತ್ಯೆಯನ್ನು ಕೋಮುದ್ವೇಷ ಮತ್ತು ರಾಜಕೀಯಗೊಳಿಸಲು ಮಾಧ್ಯಮಗಳು ಯತ್ನಿಸ್ತಿವೆ. ಪಾಕಿಸ್ತಾನದ ಜೊತೆಗೆ ಯುದ್ಧ ನಡೆಯಲೇಬೇಕೆಂದು ಬಯಸ್ತಿವೆ. ಈ ಹಿಂದೆ 2019ರಲ್ಲಿ ಪುಲ್ವಾಮಾ ದಾಳಿ ನಡೆದಾಗಲೂ ಈ ಯುದ್ಧದಾಹಿ ಮಾಧ್ಯಮಗಳು ಯುದ್ಧ ಫಿಕ್ಸ್, ಪಾಕಿಸ್ತಾನಕ್ಕೆ ಅಳಿವಿನ ಮುಹೂರ್ತ ಎಂಬಿತ್ಯಾದಿ ರೀತಿಯ ತಮ್ನೈಲ್ಗಳ ಜೊತೆಗೆ ಅಬ್ಬರಿಸಿದ್ದವು. ಆದರೆ ರಣೋತ್ಸಾಹಿಗಳು ಬಯಸುವ ರೀತಿಯ ಯುದ್ಧ ನಡೆದಿಲ್ಲ. ಮಾಧ್ಯಮಗಳ ಯುದ್ಧದಾಹ ತಣಿಯಲಿಲ್ಲ. ಈಗ ಮತ್ತೆ ಅದೇ ಮಾಧ್ಯಮಗಳ ಯುದ್ಧದಾಹ ಹೆಚ್ಚಾಗಿದೆ. 1898ರಲ್ಲಿ ಸ್ಪೇನ್ ಮತ್ತು ಅಮೆರಿಕ ನಡುವೆ ಯುದ್ಧ ನಡೆಯಿತು. ಆ ಯುದ್ಧಕ್ಕೆ ಕಾರಣಭೂತನಾಗಿದ್ದೇ ಮಾಧ್ಯಮ. ವಿಲಿಯಂ ರ್ಯಾಂಡಲ್ಫ್ ಹರ್ಸ್ಟ್ ಎಂಬ ಪತ್ರಕರ್ತ ತನ್ನ ಮಾಧ್ಯಮ ಸಂಸ್ಥೆ ಹರ್ಸ್ಟ್ ಕಮ್ಯುನಿಕೇಷನ್ಸ್ ಮತ್ತು ಕೆಲವು ಮಾಧ್ಯಮಗಳ ಮೂಲಕ ಕ್ಯೂಬಾದಲ್ಲಿ ಸ್ಪ್ಯಾನಿಷ್ ದೌರ್ಜನ್ಯಗಳ ಬಗ್ಗೆ ನಿರಂತರವಾಗಿ ಯುದ್ಧೋನ್ಮಾದದ ವರದಿ ಪ್ರಕಟಿಸಿದ. ಓದುಗರನ್ನ ಪ್ರಚೋದಿಸುವ, ಉತ್ಪ್ರೇಕ್ಷೆಗೊಳಿಸುವಂತಿದ್ದ ಆ ವರದಿಗಳು ಅಮೆರಿಕನ್ನರ ಅಭಿಪ್ರಾಯಗಳನ್ನೇ ಬದಲಿಸಿದ್ವು.
ಯುದ್ಧ ಮಾಡಬೇಕೆಂಬ ವಾದವನ್ನ ಬಲವಾಗಿ ಬಿತ್ತಿದ್ವು. ಪ್ರಸಿದ್ಧ ವ್ಯಂಗ್ಯ ಚಿತ್ರಕಾರ ಫ್ರೆಡೆರಿಕ್ ರೆಮಿಂಗ್ಟನ್ ಅವರನ್ನ ಕ್ಯೂಬಾಗೆ ಕಳುಹಿಸಿದ್ದ ಹರ್ಸ್ಟ್, ನೀವು ಕೇವಲ ಚಿತ್ರಗಳನ್ನು ಕೊಡಿ, ನಾನು ಯುದ್ಧ ಮಾಡಿಸ್ತೇನೆ ಅಂತ ಹೇಳಿದ್ದ. ಜನಾಭಿಪ್ರಾಯ ರೂಪಿಸುವಲ್ಲಿ ತನ್ನದೇ ಪಾತ್ರ ವಹಿಸುವ ಮಾಧ್ಯಮಗಳು ಈಗ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ನಡೆಸಬೇಕು ಎಂಬ ಅಭಿಪ್ರಾಯವನ್ನು ದೇಶದ ಉದ್ದಗಲಕ್ಕೂ ಹರಡಲು ಮುಂದಾಗಿವೆ. ಪ್ರತಿದಿನವೂ ಪ್ರತಿ ಗಂಟೆಯೂ ಯುದ್ಧೋನ್ಮಾದದ ವರದಿಗಳನ್ನು ಪ್ರಸಾರ ಮಾಡ್ತಿವೆ. ಆದರೆ ಈಗಾಗಲೇ ಕಳೆದೆರಡು ವರ್ಷಗಳಿಂದ ಪ್ಯಾಲೆಸ್ತೀನ್ ಮೇಲೆ ಇಸ್ರೇಲ್, ಉಕ್ರೇನ್ ಮೇಲೆ ರಷ್ಯಾ ನಿರಂತರ ದಾಳಿ ನಡೆಸುತ್ತಿವೆ. ಈ ಎರಡು ಸಂಘರ್ಷಗಳಲ್ಲಿ ಸಾವಿರಾರು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಲಕ್ಷಾಂತರ ಜನರು ನಿರಾಶ್ರಿತರಾಗಿದ್ದಾರೆ, ನಿರ್ಗತಿಕರಾಗಿದ್ದಾರೆ. ಆ ರಾಷ್ಟ್ರಗಳ ಸಂಪತ್ತು ನಾಶವಾಗಿದೆ. ಆರ್ಥಿಕತೆಗೆ ಭಾರಿ ಪೆಟ್ಟು ಬಿದ್ದಿದೆ. ಪ್ಯಾಲೆಸ್ತೀನ್ ಮತ್ತು ಉಕ್ರೇನ್ ಅಕ್ಷರಶಃ ನಲುಗಿ ಹೋಗಿವೆ. ದಾಳಿಕೋರ ಇಸ್ರೇಲ್ ಮತ್ತು ರಷ್ಯಾ ಕೂಡ ಸಾಕಷ್ಟು ತೊಂದರೆ ಅನುಭವಿಸಿವೆ. ಇಂತಹ ಭೀಕರ ಉದಾಹರಣೆಗಳು ಕಣ್ಣೆದುರು ಇರುವಾಗ ಅಂತಹ ಮತ್ತೊಂದು ಸಂಘರ್ಷ ಜಗತ್ತಿಗೆ ಬೇಕಿಲ್ಲ. ಅದರಲ್ಲೂ ಭಾರತವು ಹಿಂಸೆ, ಕ್ರೌರ್ಯ, ಯುದ್ಧವನ್ನು ಬಯಸೋದಿಲ್ಲ. ಸಂಘರ್ಷವನ್ನು ಕೊನೆಗಾಣಿಸುವ ಕುರಿತು ಜಗತ್ತಿನ ಪ್ರಭಾವಿ ರಾಷ್ಟ್ರಗಳ ಮತ್ತು ಅವುಗಳ ನಾಯಕರು ಮಾತನಾಡ್ತಿದ್ದಾರೆ, ಕರೆ ಕೊಡ್ತಿದ್ದಾರೆ. ಭಾರತವು ಜಗತ್ತಿನ ಮಾತಿಗೆ ಕಿವಿ ಕೊಡ್ತಿದೆ. ಜೊತೆಗೆ ಅನಿವಾರ್ಯ ಸಂದರ್ಭಕ್ಕಾಗಿ ಸೇನಾ ಸಿದ್ಧತೆಯನ್ನು ನಡೆಸ್ತಿದೆ. ಆದರೆ ಈ ಭಕ್ತರು ಮಾತ್ರ ಯುದ್ಧವನ್ನು ಬಯಸ್ತಿದ್ದಾರೆ. ಮಾಧ್ಯಮಗಳು ಭಕ್ತರನ್ನ ಪ್ರಚೋದಿಸುವ ಕೃತ್ಯಕ್ಕಿಳಿದಿವೆ. ಇದೇ ಹೊತ್ತಿನಲ್ಲಿ ಆಲ್ಟ್ ನ್ಯೂಸ್ನ ಸಹ ಸಂಸ್ಥಾಪಕ ಮೊಹಮ್ಮದ್ ಜುಬೇರ್ ಅವರು ಮಾಧ್ಯಮಕ್ಕೆ ಯುದ್ಧೋನ್ಮಾದಕ್ಕೆ ಬ್ರೇಕ್ ಹಾಕುವ ಕೆಲಸ ಮಾಡ್ತಿದ್ದಾರೆ. ಮಾಧ್ಯಮಗಳು ಬಿತ್ತರಿಸುವ ಸುಳ್ಳು ವರದಿಗಳು, ಪ್ರಸಾರ ಮಾಡುವ ನಕಲಿ ಅಥವಾ ಹಳೆಯ ವಿಡಿಯೋಗಳ ಹಿಂದಿನ ಸತ್ಯಾಸತ್ಯತೆಯನ್ನ ಬಯಲಿಗೆಳೆಯುತ್ತಿದ್ದಾರೆ. ಜನರಿಗೆ ವಾಸ್ತವವನ್ನು ತಿಳಿಸುವ ಕೆಲಸ ಮಾಡ್ತಿದ್ದಾರೆ. ಪ್ರಸ್ತುತ ಸಂದರ್ಭದಲ್ಲಿ ಜುಬೇರ್ ಮಾಡ್ತಿರುವ ರೀತಿಯ ಕೆಲಸಗಳು ಹೆಚ್ಚಾಗಬೇಕಿರುವ ತುರ್ತು ಇದೆ. ಭಾರತದ ಈ ಕ್ರಮ ಪಾಕಿಸ್ತಾನಿ ನೆಲೆಯ ಭಯೋತ್ಪಾದಕ ಕೃತ್ಯಗಳಿಗೆ ಪ್ರತಿಕ್ರಮವೇ ವಿನಃ ತಾನಾಗಿ ಮೇಲೆ ಬಿದ್ದು ನಡೆಸಿದ ದಾಳಿಯಲ್ಲ. ಹೀಗಾಗಿ ಪಾಕಿಸ್ತಾನ ಇನ್ನಷ್ಟು ಚೇಷ್ಟೆಯ ದುಸ್ಸಾಹಸ ಮಾಡುವುದು ತನಗೇ ಒಳಿತಲ್ಲ. ದಾಳಿ ಪ್ರತಿದಾಳಿಗಳ ಈ ಸರಣಿ ಇಲ್ಲಿಗೆ ಕೊನೆಗೊಳ್ಳುವುದೇ ಸರಿ. ಯುದ್ಧವೆಂಬುದು ವ್ಯರ್ಥದ ಕಸರತ್ತು. ಈ ನಿರರ್ಥಕ ಬಡಿದಾಟದಲ್ಲಿ ಸೋತು ಸೊರಗುವವರು ದೇಶಗಳ ಜನಸಾಮಾನ್ಯರೇ ಎಂಬುದನ್ನು ಮರೆಯುವಂತಿಲ್ಲ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.